ಸೊ ಈ ವಿಡಿಯೋದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮೇಲೆ ಕೆಲವೊಂದು ಅಕೌಂಟಿಂಗ್ ಎಂಟ್ರೀಸ್ ನೋಡೋಣ. ಸೊ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ GST. ಸೊ GST ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ದಿಸ್ ಈಸ್ ಅ ಇಂಡೈರೆಕ್ಟ್ ಟ್ಯಾಕ್ಸ್. ಅಂದರೆ ಇದನ್ನು ನಾವು ಒಬ್ಬರ ಕಡೆಯಿಂದ ಕಲೆಕ್ಷನ್ ಮಾಡಿ ಆಮೇಲೆ ಗೌರ್ಮೆಂಟಿಗೆ ಪೇಮೆಂಟ್ ಮಾಡ್ತೀವಿ. ಸೊ ಅಂದರೆ ಡೈರೆಕ್ಟಾಗಿ ನಾವು ಇಲ್ಲಿ ಗೌರ್ಮೆಂಟಿಗೆ ತುಂಬೋದಿಲ್ಲ. ಸೊ ಒಬ್ಬರ ಕಡೆಯಿಂದ ಇನ್ನೊಬ್ಬರಿಗೆ ಹೋಗುತ್ತೆ. ಸೊ ಇದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಮಷೀನ್ ಪರ್ಚೇಸ್ ಮಾಡಿರ್ತೀರ. ಓಕೆ, ಸೊ ಮಷೀನ್ ₹10,000. ಸೊ ಇದ್ರ ಮೇಲೆ 10% ಟ್ಯಾಕ್ಸ್ ಇರುತ್ತೆ. ಸೊ ಅಂದರೆ ₹1,000 GST ನೀವು ಕೊಟ್ಟಿರ್ತೀರ. ಓಕೆ, ಸೊ ಇದು ನೀವು ಡೈರೆಕ್ಟಾಗಿ ಗೌರ್ಮೆಂಟಿಗೆ ಪೇ ಮಾಡೋದಿಲ್ಲ. ಸೊ ಇದನ್ನು ನೀವು ಶಾಪ್ಕೀಪರಿಗೆ ಪೇಮೆಂಟ್ ಮಾಡ್ತೀರಾ. ಓಕೆ, ಯು ಆರ್ ಪೇಯಿಂಗ್ ಟು ಶಾಪ್ಕೀಪರ್. ಆಮೇಲೆ ಏನಾಗುತ್ತೆ, ಶಾಪ್ಕೀಪರ್ ಹೋಗಿ ಇದನ್ನು ಗೌರ್ಮೆಂಟಿಗೆ ಡೆಪಾಸಿಟ್ ಮಾಡ್ತಾರೆ. ಸೊ ನೀವು ಪೇಮೆಂಟ್ ಮಾಡಿರ್ತೀರ ಗೌರ್ಮೆಂಟಿಗೆ, ಬಟ್ ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟಾಗಿ ಥ್ರೂ ಶಾಪ್ಕೀಪರ್. ಸೊ ಅದಕ್ಕೆ ಇದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಬಟ್ ಬೇಸಿಕಲಿ ಇಲ್ಲಿ GSTಯಲ್ಲಿ 3 ಟೈಪ್ ಟ್ಯಾಕ್ಸ್ ಇದೆ. CGST, SGST, ಆಮೇಲೆ IGST ಅಂಥೇಳಿ. CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. SGST ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. IGST is nothing but integrated goods and service tax. ಓಕೆ, ಸೊ ಈಗ ನೀವು ಸೇಲ್ ಮಾಡಿದಾಗ ಒಂದು ನೀವು ವಿದಿನ್ ಸ್ಟೇಟ್ ಸೇಲ್ ಮಾಡ್ತೀರಾ. ಸೊ ಇಲ್ಲಿ ವಿದಿನ್ ಸ್ಟೇಟ್ ಟ್ರಾನ್ಸಾಕ್ಷನ್ ಇತ್ತಂದರೆ CGST ಮತ್ತು CGST ಮತ್ತು SGST ಅಪ್ಲಿಕೇಬಲ್ ಆಗುತ್ತೆ. ಔಟ್ ಆಫ್ ಸ್ಟೇಟ್ ಇತ್ತಂದರೆ, ಓಕೆ, ಇಲ್ಲಿ ನಾವು ಇಂಟರ್ಸ್ಟೇಟ್ ಅಂತ ಹೇಳ್ತೀವಿ. ಇಂಟರ್ಸ್ಟೇಟ್ ಇದ್ದಾಗ IGST ಅಪ್ಲಿಕೇಬಲ್ ಆಗುತ್ತೆ. ಸೊ ವಿದಿನ್ ಸ್ಟೇಟ್ ಮೀನ್ಸ್ ಇಂಟ್ರಾಸ್ಟೇಟ್ CGST ಮತ್ತು SGST ಅಪ್ಲಿಕೇಬಲ್ ಆಗುತ್ತೆ. ಇಂಟರ್ಸ್ಟೇಟ್ ಇತ್ತಂದರೆ ಔಟ್ ಆಫ್ ಸ್ಟೇಟ್ ನಾವೇನಾದರೂ ಸೇಲ್ ಮಾಡಿದ್ವಿ ಇಲ್ಲ ಪರ್ಚೇಸ್ ಮಾಡಿದ್ವಿ ಅಂದರೆ IGST ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ರೇಟ್ ನೀವು ನೋಡಿದಾಗ ರೇಟ್ ಆಫ್ GST, ಸೊ ಇಲ್ಲಿ CGST ಮತ್ತು SGST ಏನಿರುತ್ತೆ ಎರಡು ಸೇರಿ IGST ರೇಟ್ ಆಗುತ್ತೆ. ಸಪೋಸ್ CGST ರೇಟ್ ಈಸ್ 5%, ಆಮೇಲೆ SGST ರೇಟ್ 5%. ಸೊ ಇಲ್ಲಿ ಯಾವಾಗಲೂ ಎರಡು ಈಕ್ವಲ್ ಇರುತ್ತೆ. ಸೊ ಇವೆರಡು ಸೇರಿದಾಗ ಎಷ್ಟಾಗುತ್ತೆ, 10% ಈಸ್ ಅ IGST ರೇಟ್. ಓಕೆ, ಸೊ IGST ರೇಟ್ ಈಸ್ ನಥಿಂಗ್ ಬಟ್ ಇದು CGST ಮತ್ತು SGST ಎರಡು ಸೇರಿದಾಗ ಎಷ್ಟಾಗುತ್ತೆ ಆ ರೇಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಈಗ ಜನರಲ್ ಎಂಟ್ರೀಸ್ ನೋಡೋಣ. ಒಂದು ನೀವು ಗೂಡ್ಸ್ ಪರ್ಚೇಸ್ ಮಾಡಿರ್ತೀರ. ಗೂಡ್ಸ್ ಪರ್ಚೇಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಶ್ ಕೊಟ್ಟಿರ್ತೀರ ₹10,000. ಓಕೆ, ಸೊ ಇಲ್ಲಿ ನೀವು ಕ್ಯಾಶ್ ಪರ್ಚೇಸ್ ಮಾಡಿದಾಗ ವಿತೌಟ್ GST ಏನು ಎಂಟ್ರಿ ಮಾಡಿದ್ರಿ. ಸೊ ಇಲ್ಲಿ ಗೂಡ್ಸ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೊ ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಕ್ಯಾಶ್ ಅಕೌಂಟ್. ಓಕೆ, ಸೊ ಇದು ವಿತೌಟ್ GST ಎಂಟ್ರಿ ಮಾಡ್ತೀರಾ. ಬಟ್ ಇಲ್ಲಿ GST ಅಪ್ಲಿಕೇಬಲ್ ಆದಾಗ ಸಪೋಸ್ ಇಲ್ಲಿ CGST 5%, ಆಮೇಲೆ SGST 5% ರೇಟ್ ಇದ್ದಾಗ ಇಲ್ಲಿ ನಾವು 10,000 ಮೇಲೆ, ಓಕೆ, ಇಲ್ಲಿ ನೀವೇನು ಮಾಡ್ತಿದ್ರಿ, ಪರ್ಚೇಸ್ ಅಕೌಂಟ್ 10,000 ಟು ಕ್ಯಾಶ್ ಅಕೌಂಟ್ 10,000. ಬಟ್ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಅಂದರೆ 10,000 ಪ್ಲಸ್ 5% SGST, 5% CGST ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಂಟ್ರಿ ಏನು ಮಾಡ್ತೀವಿ ನಾವು, ಪರ್ಚೇಸ್ ಅಕೌಂಟ್ ಡೆಬಿಟ್, ಪರ್ಚೇಸ್ ಅಕೌಂಟ್ ಡೆಬಿಟ್ 10,000. ಸೊ ಈಗ ಟ್ಯಾಕ್ಸ್, ಈಗ ನೀವು ಟ್ಯಾಕ್ಸ್ ಏನು ಪೇಮೆಂಟ್ ಮಾಡ್ತಿರಲ್ಲ, ಸೊ ಯು ಆರ್ ಪೇಯಿಂಗ್ ಅ ಟ್ಯಾಕ್ಸ್ ವೆಲ್ ಪರ್ಚೇಸಿಂಗ್. ಸೊ ಪರ್ಚೇಸ್ ಮಾಡುವಾಗ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀರಿ. ಇದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಇನ್ಪುಟ್ ಟ್ಯಾಕ್ಸ್. ಅಂದರೆ ಈಗ ನಮಗೆ ಟ್ಯಾಕ್ಸ್ ಬಂದಿರುತ್ತೆ, ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಅ ಅಸೆಟ್. ಓಕೆ, ಸೊ ಅಸೆಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್ ಮೀನ್ಸ್ ಇದು ಡೆಬಿಟ್ ಆಗುತ್ತೆ. ಸೊ ಈಗ CGST ಅಕೌಂಟ್ ಡೆಬಿಟ್, ಇಲ್ಲಿ 5% ಆಫ್ 10,500. ದೆನ್ SGST ಕೂಡ ಡೆಬಿಟ್ ಆಗುತ್ತೆ
500 ಟು ಕ್ಯಾಶ್. ಸೊ ಇಲ್ಲಿ ಜಿ ಎಸ್ ಟಿ ಅಪ್ಲಿಕೇಬಲ್ ಇಲ್ಲದಾಗ ನೀವು 10,000 ಗೂಡ್ಸಿಗೆ 10,000 ಪೇಮೆಂಟ್ ಮಾಡ್ತೀರಾ. ಬಟ್ ಇಲ್ಲಿ ಟ್ಯಾಕ್ಸ್ ಅಪ್ಲಿಕೇಬಲ್ ಆದಾಗ 10,000 ಜೊತೆಗೆ ಟ್ಯಾಕ್ಸ್ ಕೂಡ ನೀವು ಪೇಮೆಂಟ್ ಮಾಡ್ತೀರಿ. ಓಕೆ, ಟೋಟಲ್ 11,000 ನಿಮ್ಮದು ಕ್ಯಾಶ್ ಪೇಮೆಂಟ್ ಆಗುತ್ತೆ. ಸೊ ಓಕೆ, ಈಗ ಪರ್ಚೇಸ್ ಮಾಡಿದಾಗ ನಾವೇನು ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ ಇದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ಪುಟ್ ಟ್ಯಾಕ್ಸ್ ಈಸ್ ಅ ಅಸೆಟ್. ಓಕೆ, ಸೊ ಇದೇ ರೀತಿ ಗೂಡ್ಸ್ ಸೇಲ್ ಮಾಡಿದಾಗ, ಓಕೆ, ಗೂಡ್ಸ್ ಸೇಲ್ ಮಾಡಿದಾಗ ಫಾರ್ ಕ್ಯಾಶ್ ರುಪೀಸ್ 1 lakh. ಸೊ ಇಲ್ಲಿ ಕೂಡ ಜಿ ಎಸ್ ಟಿ ರೇಟ್ CGST 5%, SGST 5% ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲೀಗ ವಿತೌಟ್ ಜಿ ಎಸ್ ಟಿ ಏನು ಎಂಟ್ರಿ ಮಾಡ್ತಿದ್ದೀರಿ ನೀವು? ಸೇಲ್ ಆದಾಗ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಅಕೌಂಟ್ ಡೆಬಿಟ್ 1 lakh. ಇಲ್ಲಿ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇಲ್ಲಿ ಟು ಸೇಲ್ಸ್ 1 lakh. ಸೊ ಈ ರೀತಿ ಎಂಟ್ರಿ ಮಾಡ್ತಾಯಿದ್ರಿ. ಸೊ ಈಗ ವಿತ್ ಜಿ ಎಸ್ ಟಿ ಇದ್ದಾಗ ಈಗ ಸೇಲ್ ಮಾಡಿದಾಗ ನೀವು ಕಸ್ಟಮರ್ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀರಾ. ಸೊ 1 lakh rupees ಇದ್ದು ನೀವು ಸೇಲ್ ಮಾಡಿದಾಗ ಕಸ್ಟಮರ್ ನಿಮಗೆ ಟ್ಯಾಕ್ಸ್ ಕೊಡ್ತಾರೆ. ಓಕೆ, ಯು ಹ್ಯಾವ್ ಕಲೆಕ್ಟೆಡ್ ಅ ಟ್ಯಾಕ್ಸ್ ಫ್ರಮ್ ದ ಕಸ್ಟಮರ್. ಇಟ್ ಈಸ್ ಅ ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಪರ್ಚೇಸ್ ಮಾಡಿದಾಗ ಏನು ಟ್ಯಾಕ್ಸ್ ಪೇ ಮಾಡ್ತೀವಿ ಅದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೇಲ್ ಮಾಡಿದಾಗ ಟ್ಯಾಕ್ಸ್ ಏನು ನಾವು ಕಲೆಕ್ಷನ್ ಮಾಡ್ತೀವಿ ದಟ್ ಈಸ್ ಅ ಔಟ್ಪುಟ್ ಟ್ಯಾಕ್ಸ್. ಸೊ ಇದು ನಮಗೆ ಲಯಬಿಲಿಟಿ ಆಗುತ್ತೆ. ಅಂದರೆ ನಾವು ಏನು ಕಲೆಕ್ಷನ್ ಮಾಡ್ತೀವಲ್ಲ ಇದನ್ನು ನಾವು ಗೌರ್ಮೆಂಟಿಗೆ ತುಂಬಬೇಕು. ಸೊ ದೇರ್ಫೋರ್ ಇಟ್ ಇಸ್ ಅ ಲಯಬಿಲಿಟಿ. ಸೊ ಇಲ್ಲಿ ವಿತ್ ಜಿ ಎಸ್ ಟಿ ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೆಬಿಟ್. ಇಲ್ಲಿ 1 lakh ಜೊತೆಗೆ 10% ನಾವು ಕ್ಯಾಶ್ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ. ಸೊ ಇಲ್ಲಿ 1,10,000 ಆಗುತ್ತೆ. ಓಕೆ, ಟು ಸೇಲ್ಸ್ 1 lakh, ಟು CGST 5,000. ಸೊ 5% ಆಫ್ 1 lakh, ಟು SGST 5% of 1 lakh 5,000. Okay, these are output tax. Okay, this is the journal entry with GST and without GST. So idr mele one problem nodona. Record the necessary journal entries assuming CGST 5%, SGST 5% and all transactions are occurred within Delhi. So ಇಲ್ಲಿ within Delhi transaction ಇದೆ. So first one, Shobit bought goods rupees 1 lakh on credit. ಸೊ ಇಲ್ಲಿ ಗೂಡ್ಸ್ ಪರ್ಚೇಸ್ ಮಾಡಿದ್ದಾರೆ 1 lakh rupees. ಸೊ ಇಲ್ಲಿ CGST 5% ಮತ್ತು SGST 5% ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಗೂಡ್ಸ್ ಪರ್ಚೇಸ್ ಮಾಡಿದಾಗ 1 lakh rupees ಜೊತೆಗೆ 5% CGST ಮತ್ತು 5% SGST ಕೂಡ ಪೇಮೆಂಟ್ ಮಾಡ್ತೀವಿ. ಸೊ ಇದು ದಿಸ್ ಈಸ್ ನಥಿಂಗ್ ಬಟ್ ಇನ್ಪುಟ್ ಟ್ಯಾಕ್ಸ್. ಓಕೆ, ಸೊ ಇಲ್ಲಿ ಎಂಟ್ರಿ ನೋಡೋಣ. ಈಗ ಪರ್ಚೇಸ್ ಅಕೌಂಟ್ ಡೆಬಿಟ್ 1 lakh rupees, ದೆನ್ CGST ಅಕೌಂಟ್. ಇದನ್ನು ನಾವು ಇನ್ಪುಟ್ CGST ಅಂತಲೂ ಬರಿಬೋದು. ಇನ್ಪುಟ್ CGST ಅಕೌಂಟ್ ಡೆಬಿಟ್. ಸೊ ಇದು 5% ಆಫ್ 1,05,000. ದೆನ್ ಇನ್ಪುಟ್ SGST ಅಕೌಂಟ್. ಓಕೆ, ಡೆಬಿಟ್ 5,000. ಸೊ ಇದು ಕೂಡ 5% ಆಫ್ 1 lakh. ಇಲ್ಲಿ ಪಾರ್ಟಿ ಅಕೌಂಟ್ ಆರ್ ಕ್ರೆಡಿಟರ್ಸ್ ಅಕೌಂಟ್ ಅಂತ ಹೇಳಿ ಆಗುತ್ತೆ. ಕ್ರೆಡಿಟರ್ಸ್ ಅಕೌಂಟ್. ಸೊ ಎಲ್ಲ ಸೇರಿ 1,10,000. ಓಕೆ, ನರೇಷನಲ್ಲಿ ಬೀಯಿಂಗ್ ಗೂಡ್ಸ್ ಬಾಟ್ ಆನ್ ಕ್ರೆಡಿಟ್. ಸೊ ಇಲ್ಲಿ ನಾವು ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಎಂಟ್ರಿ ನೋಡೋಣ. ಹಿ ಸೋಲ್ಡ್ ದೆಮ್ ಫಾರ್ 1,35,000 ಇನ್ ದ ಸೇಮ್ ಸ್ಟೇಟ್ ಆನ್ ಕ್ರೆಡಿಟ್. ಸೊ ಇದನ್ನು ಸೇಮ್ ಸ್ಟೇಟಲ್ಲಿ ಸೇಲ್ ಮಾಡಿದ್ದಾರೆ ಫಾರ್ ರುಪೀಸ್ 1,35,000. ಸೊ ಇಲ್ಲಿ ಒಂದು ಸೇಲ್ಸ್ ಅಕೌಂಟ್ ಬರುತ್ತೆ. ಓಕೆ, ಇದನ್ನು ಕೂಡ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡಿದ್ದಾರೆ. ಸೊ ಇಲ್ಲಿ ಹೆಸರೇನು ಹಾಕಿಲ್ಲ. ಸೊ ಇಲ್ಲಿ ಡೆಟರ್ಸ್ ಅಕೌಂಟ್ ಹೇಳಿ ಆಗುತ್ತೆ. ಇನ್ನೊಂದು
ನೆಕ್ಸ್ಟ್ ಎಂಟ್ರಿ. ಸೊ ಇಲ್ಲಿ ಡೆಟರ್ಸ್ ಅಕೌಂಟ್ ಡೆಬಿಟ್, ಸೊ ಇಲ್ಲಿ 1,35,000 ಜೊತೆಗೆ 10% ಟ್ಯಾಕ್ಸ್ ಕೂಡ ನಾವು ಇನ್ಕ್ಲೂಡ್ ಮಾಡ್ತೀವಿ. ಸೊ ಇದನ್ನು ಆಮೇಲೆ ಹಾಕೊಳ್ಳೋ ಫಿಗರ್. ಟು ಸೇಲ್ಸ್ ಅಕೌಂಟ್, ಟು ಸೇಲ್ಸ್ 1,35,000. ಸೊ ಇದ್ರ ಮೇಲೆ 5% ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ. ಇದನ್ನು ನಾವು ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಔಟ್ಪುಟ್ CGST ಅಕೌಂಟ್. ಸೊ ಇಲ್ಲಿ 1,35,000 ಮೇಲೆ 5%, 6,750. ಓಕೆ. ದೆನ್ ಟು ಔಟ್ಪುಟ್ SGST ಅಕೌಂಟ್ 6,750. ಸೊ ಈಗ ನೀವು ಡೆಟರ್ಸ್ ಕಡೆಯಿಂದ ಎಷ್ಟು ಕಲೆಕ್ಷನ್ ಮಾಡಬೇಕು? 1,35,000 ಪ್ಲಸ್ ಟ್ಯಾಕ್ಸ್. ಸೊ ಅಂದರೆ ಇದೆಲ್ಲ ಸೇರಿ 1,48,500 ನೀವು ಡೆಟರ್ಸ್ಗೆ ಡೆಬಿಟ್ ಹಾಕ್ತೀರಾ. ಓಕೆ. ನರೇಷನಲ್ಲಿ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್. ಓಕೆ. ನೆಕ್ಸ್ಟ್ ಥರ್ಡ್ ಒನ್, ಹಿ ಪೇಡ್ ಫಾರ್ ರೈಲ್ವೆ ಟ್ರಾನ್ಸ್ಪೋರ್ಟ್ ₹8,000. ಸೊ ಇಲ್ಲಿ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ಗೆ ಪೇಮೆಂಟ್ ಮಾಡಿದ್ದಾರೆ. ಸೊ 8,000 ಜೊತೆಗೆ 5% SGST ಮತ್ತು 5% CGST ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಕೌಂಟ್ ಡೆಬಿಟ್ ಆಗುತ್ತೆ, ಜೊತೆಗೆ ಇನ್ಪುಟ್ GST ಕೂಡ ಡೆಬಿಟ್ ಆಗುತ್ತೆ. ಸೊ ಎಂಟ್ರಿ ನೋಡೋಣ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಕೌಂಟ್ ಡೆಬಿಟ್, ಸೊ 8,000. ಸೊ ಇದ್ರ ಮೇಲೆ ನೀವು 5% ಪೇಮೆಂಟ್ ಮಾಡ್ತೀರ. ಸೊ ಇಲ್ಲಿ ಇನ್ಪುಟ್ CGST ಅಕೌಂಟ್ ಡೆಬಿಟ್. ಸೊ ಇದು 5% ಆಫ್ 8,000 is 400. Then input SGST account debit 400. Okay. So to cash on bank account. ಕ್ಯಾಶ್ ಕೊಟ್ಟರೆ ಕ್ಯಾಶ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಚೆಕ್ ಕೊಟ್ಟರೆ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಸೇರಿ 8,000 ಪ್ಲಸ್ GST. ಸೊ ಇಲ್ಲಿ ಮೂರು ಸೇರಿ 8,800 ರೂಪೀಸ್ ಆಯಿತು. ಓಕೆ. ನರೇಷನಲ್ಲಿ ಬೀಯಿಂಗ್ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಪೇಯ್ಡ್. ಓಕೆ. ಸೊ ನೆಕ್ಸ್ಟ್ ನೋಡೋಣ. ಫೋರ್ತ್ ಒನ್, ಹಿ ಬಾಟ್ ಕಂಪ್ಯೂಟರ್ ಪ್ರಿಂಟರ್ ಫಾರ್ ₹10,000. ಸೊ ಇಲ್ಲಿ ಇಟ್ ಈಸ್ ಕಂಪ್ಯೂಟರ್ ಪ್ರಿಂಟರ್ ಅಕೌಂಟ್. ಓಕೆ. ಸೊ ಇನ್ನೊಂದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಕೂಡ ನಾವು 10,000 ಮೇಲೆ GST ಕಟ್ಟಬೇಕಾಗತ್ತೆ. 5% CGST, 5% SGST. ಓಕೆ. ಸೊ ಇಲ್ಲಿ ಅಸೆಟ್, ಇಟ್ಸ್ ಅ ಅಸೆಟ್ ಕಮ್ಸ್ ಟು ದ ಬಿಸ್ನೆಸ್. ಸೊ ಇಲ್ಲಿ ಪ್ರಿಂಟರ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಎಂಟ್ರಿ ನೋಡೋಣ. ಫೋರ್ತ್ ಒನ್, ಕಂಪ್ಯೂಟರ್ ಪ್ರಿಂಟರ್ ಅಕೌಂಟ್ ಡೆಬಿಟ್ 10,000. ಸೊ ಇಲ್ಲಿ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ. ಇದನ್ನು ನಾವು ಇನ್ಪುಟ್ CGST ಅಂತ ಹೇಳ್ತೀವಿ. 5% ಆಫ್ 10,500. ದೆನ್ ಇನ್ಪುಟ್ SGST ಅಕೌಂಟ್. ಸೊ ದಿಸ್ ಇಸ್ ಆಲ್ಸೋ 5% ಆಫ್ 10,500 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ. ಸೊ ಇಲ್ಲಿ ಟೋಟಲ್ 11,000 ರೂಪೀಸ್ನ ಪೇಮೆಂಟ್ ಮಾಡಬೇಕು. ಓಕೆ. ಸೊ ನರೇಷನಲ್ಲಿ ಬೀಯಿಂಗ್ ಪ್ರಿಂಟರ್ ಪರ್ಚೇಸ್ಡ್. ಓಕೆ. ನೆಕ್ಸ್ಟ್ ಒನ್ ನೋಡೋಣ. ಪೇಯ್ಡ್ ಪೋಸ್ಟಲ್ ಚಾರ್ಜಸ್ 2,000 ರೂಪೀಸ್. ಸೊ ಇಲ್ಲಿ ಪೋಸ್ಟಲ್ ಚಾರ್ಜಸ್ ಪೇಮೆಂಟ್ ಮಾಡಿದ್ದಾರೆ 2,000. ಸೊ ಜೊತೆಗೆ ನಾವು ಇಲ್ಲಿ 5% CGST ಮತ್ತು 5% SGST ಕೂಡ ಪೇಮೆಂಟ್ ಮಾಡಬೇಕು. ಸೊ ಇದು ಎಕ್ಸ್ಪೆನ್ಸಸ್ ಇದ್ದದಕ್ಕೆ ಒಂದು ಪೋಸ್ಟಲ್ ಚಾರ್ಜಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಇನ್ನೊಂದು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆ. ಎಂಟ್ರಿ ಪಾಸ್ ಮಾಡೋಣ. ಫಿಫ್ತ್ ಒನ್, ಪೋಸ್ಟಲ್ ಚಾರ್ಜಸ್ ಅಕೌಂಟ್ ಡೆಬಿಟ್, ಪೋಸ್ಟಲ್ ಚಾರ್ಜಸ್ ಅಕೌಂಟ್ ಡೆಬಿಟ್ 2,000. ಸೊ ಇಲ್ಲಿ ಇನ್ಪುಟ್ CGST. This is a 5% of 2,100 rupees. So
ಇಲ್ಲಿ ಇನ್ಪುಟ್ CGST ಡೆಬಿಟ್ ಆಗುತ್ತೆ. ಸೊ ಅದೇ ರೀತಿ ಇನ್ಪುಟ್ SGST ಕೂಡ ಡೆಬಿಟ್ ಆಗುತ್ತೆ. ಇಟ್ಸ್ 5% ಆಫ್ 2100 ಟು ಕ್ಯಾಶ್ ಔಟ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ನಾವು ಪೋಸ್ಟಲ್ ಚಾರ್ಜಸ್ ಜೊತೆಗೆ ಟ್ಯಾಕ್ಸ್ ಕೂಡ ಪೇಮೆಂಟ್ ಮಾಡಿದ್ದಕ್ಕೆ 2200 ರುಪೀಸ್ ಪೇಮೆಂಟ್ ಮಾಡ್ತೀವಿ. ಓಕೆ, ಸೊ ನರೇಷನಲ್ಲಿ ಬೀಯಿಂಗ್ ಪೋಸ್ಟಲ್ ಚಾರ್ಜಸ್ ಪೇಯ್ಡ್. ಸೊ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ನಾವು ಅಸೆಟ್ ಅಂತ ಹೇಳಿದ್ದೆ. ಇನ್ಪುಟ್ ಟ್ಯಾಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಅಸೆಟ್. ದೆನ್ ಔಟ್ಪುಟ್ ಟ್ಯಾಕ್ಸ್ ಈಸ್ ಲಯಬಿಲಿಟಿ. ಓಕೆ, ಸೊ ಇಲ್ಲಿ ನಾವು ಏನು ಸೇಲ್ ಮಾಡಿದಾಗ ಔಟ್ಪುಟ್ ಟ್ಯಾಕ್ಸ್ ಇದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಅಂದರೆ ಇದನ್ನು ನಾವು ದಿಸ್ ಇಸ್ ಅ ಲಯಬಿಲಿಟಿ. ಇದನ್ನು ನಾವು ಮತ್ತೆ ಹೊಳ್ಳಿ ಗೌರ್ಮೆಂಟಿಗೆ ತುಂಬ್ತೀವಿ. ಗೌರ್ಮೆಂಟಿಗೆ ಡೆಪಾಸಿಟ್ ಮಾಡುವಾಗ ಇನ್ಪುಟ್ ಟ್ಯಾಕ್ಸ್ ಏನು ಬಂದಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಅ ಇನ್ಪುಟ್ ಟ್ಯಾಕ್ಸ್. ಓಕೆ, CGST 5000, SGST 5000. ಸೊ ಇಲ್ಲಿ ಔಟ್ಪುಟ್ ಟ್ಯಾಕ್ಸ್ ಇದೆ. ನೆಕ್ಸ್ಟ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮೇಲೆ ಇನ್ಪುಟ್ ಟ್ಯಾಕ್ಸ್ 400, ಕಂಪ್ಯೂಟರ್ ಪ್ರಿಂಟರ್ ಮೇಲೆ 500, ದೆನ್ ಪೋಸ್ಟಲ್ ಚಾರ್ಜಸ್ ಮೇಲೆ ಇನ್ಪುಟ್ ಟ್ಯಾಕ್ಸ್ 100. ಸೊ ಇವನ್ನೆಲ್ಲ ನಾವು ಸೇರಿಸಿದರೆ ಇನ್ಪುಟ್ ಟ್ಯಾಕ್ಸ್ ನಮ್ಮದು ಎಷ್ಟಾಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಣ. 5000 ಪ್ಲಸ್ 400 ಪ್ಲಸ್ 500 ಪ್ಲಸ್ 100. ಸೊ ದಿಸ್ ಈಸ್ ಅ ಇನ್ಪುಟ್ ಟ್ಯಾಕ್ಸ್ ಆಫ್ CGST. ಓಕೆ, ದಿಸ್ ಅ CGST ಇನ್ಪುಟ್ ಟ್ಯಾಕ್ಸ್. ಸೊ ಔಟ್ಪುಟ್ ಟ್ಯಾಕ್ಸ್ ನಮ್ಮದು ಓನ್ಲಿ ಒಂದೇ ಸಲ ಸೇಲ್ ಆಗಿದೆ. ಸೊ ಔಟ್ಪುಟ್ CGST ಈಸ್ 6750. ಅಂದೀಗ ನಾವು ದಿಸ್ ಈಸ್ ಅ ಲಯಬಿಲಿಟಿ, ಇಷ್ಟು ನಾವು ಗೌರ್ಮೆಂಟಿಗೆ ಡೆಪಾಸಿಟ್ ಮಾಡಬೇಕು. ಸೊ ಬಟ್ ಇಲ್ಲಿ ನಮ್ಮದು ಆಲ್ರೆಡಿ ಇನ್ಪುಟ್ ಟ್ಯಾಕ್ಸ್ ಇದೆ 6000. ಸೊ ನಾವು ನೆಟ್ ಅಷ್ಟೇ ಪೇಮೆಂಟ್ ಮಾಡಬೇಕಾಗುತ್ತೆ. 6750 ಮೈನಸ್ 6000 ಇನ್ಪುಟ್ ಟ್ಯಾಕ್ಸ್. ಸೊ ಓನ್ಲಿ 750 ಅಷ್ಟೇ ನಾವು ಪೇಮೆಂಟ್ ಮಾಡಬೇಕು ಇಲ್ಲಿ. ಓಕೆ, ಸೊ ಇಲ್ಲಿ ನಾವು ಔಟ್ಪುಟ್ ಟ್ಯಾಕ್ಸ್ ಪೇಮೆಂಟ್ ಮಾಡುವಾಗ ಇನ್ಪುಟ್ ಟ್ಯಾಕ್ಸ್ ನಾವು ಏನು ಪೇಮೆಂಟ್ ಮಾಡಿರ್ತೀವಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ದಿಸ್ ಇಸ್ 750 ಪೇಯಬಲ್. ಸೊ ಇದೇ ರೀತಿ SGST ಕೂಡ ಸೇಮ್ 750 ಪೇಯಬಲ್ಲೇ ಬರುತ್ತೆ. ಸೊ ಇದರ ಜನರಲ್ ಎಂಟ್ರೀಸ್ ನೋಡೋಣ. ಈಗ ಔಟ್ಪುಟ್ ಟ್ಯಾಕ್ಸಿಗೆ ನಾವು ಕ್ರೆಡಿಟ್ ಹಾಕ್ತಾಯಿದ್ವಿ. ಸೊ ಈಗ ಡೆಬಿಟ್ ಹಾಕ್ತೀವಿ. ಔಟ್ಪುಟ್ CGST ಡೆಬಿಟ್. ಓಕೆ, ಅವರ್ ಔಟ್ಪುಟ್ CGST is 6750. ದೆನ್ ಔಟ್ಪುಟ್ SGST ಅಕೌಂಟ್. ಸೊ ಇದು ಕೂಡ ಸೇಮ್ 6750 ಡೆಬಿಟ್ ಆಗುತ್ತೆ ಟು ಇನ್ಪುಟ್ CGST. ಸೊ ನಮ್ಮದು ಇನ್ಪುಟ್ CGST ಟೋಟಲ್ 6000 ಆಗಿತ್ತು. ಸೊ ಅದೇ ರೀತಿ ಇನ್ಪುಟ್ SGST 6000. ಸೊ ಇಲ್ಲಿ ಬ್ಯಾಲೆನ್ಸ್ ನಾವು ಪೇಮೆಂಟ್ ಮಾಡಬೇಕು 750 ಪ್ಲಸ್ 750 1500. ಇದನ್ನು ನಾವು ಕ್ಯಾಶ್ ಇಲ್ಲ ಬ್ಯಾಂಕ್ ಅಕೌಂಟ್ ಕಡೆಯಿಂದ ಪೇಮೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ರೆಕಾರ್ಡ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸುಮನ್ ಆಫ್ ಬಿಹಾರ್ ಅಸ್ಯೂಮಿಂಗ್ CGST 9%, SGST 9%. ಸೊ ಇಲ್ಲಿ CGST ಮತ್ತು SGST 9% ಕೊಟ್ಟಿದ್ದಾರೆ. ಬಾಟ್ ಗೂಡ್ಸ್ rupees 3,50,000 ಫ್ರಮ್ ಜಾರ್ಖಂಡ್. ಓಕೆ, ಸೊ ಇಲ್ಲಿ ಸುಮನ್ ಇಲ್ಲಿವರು ಬಿಹಾರ್ ಸ್ಟೇಟ್ದವರು, ಬಟ್ ಇಲ್ಲಿ ಜಾರ್ಖಂಡ್ಲಿಂದ ಪರ್ಚೇಸ್ ಮಾಡಿದ್ದಾರೆ. ಸೊ ಅಂದರೆ ಇದು ಇಂಟರ್ ಸ್ಟೇಟ್ ಪರ್ಚೇಸ್ ಆಯಿತು, ಅಂದರೆ ಬೇರೆ ಸ್ಟೇಟ್ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ CGST ಮತ್ತು SGST ಅಪ್ಲಿಕೇಬಲ್ ಆಗೋದಿಲ್ಲ, ಇಲ್ಲಿ IGST ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ IGST ರೇಟ್ CGST ಪ್ಲಸ್ SGST ಎರಡು ಸೇರಿ 18% IGST ರೇಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಪರ್ಚೇಸ್ ಮಾಡಿದಾಗ ಒಂದು ಪರ್ಚೇಸ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಒಂದು ಬ್ಯಾಂಕ್ ಅಕೌಂಟ್, ಇನ್ನೊಂದು ಇಲ್ಲಿ ಕ್ರೆಡಿಟ್ ಬೇಸಿಸ್ ಅಂತ ಕೊಟ್ಟಿಲ್ಲ. ಸೊ ಇದನ್ನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ತಿಳ್ಕೊಳ್ಳೋಣ. ಸೊ ಬಾಟ್ ಗೂಡ್ಸ್ ಫ್ರಮ್ ಜಾರ್ಖಂಡ್ ಅಂದರೆ ಒಂದು ಪರ್ಚೇಸ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಆದಾಗ IGST ಅಕೌಂಟ್ ಕೂಡ ಡೆಬಿಟ್ ಆಗುತ್ತೆ. ಓಕೆ, ಸೊ ಎಂಟ್ರಿ ನೋಡೋಣ. ಸೊ ಸುಮನ್ಸ್ ಬುಕ್ಸ್ ಆಫ್ ಅಕೌಂಟ್ ಜರ್ನಲ್.
ಸೊ ಇಲ್ಲಿ ಡೇಟನ್ನು ಕೊಟ್ಟಿಲ್ಲ. ಸೊ ಎಂಟ್ರಿ ನಂಬರ್ 1. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್. ಇಲ್ಲಿ 3,50,000 ಗೂಡ್ಸ್ ಅಮೌಂಟ್ ಇದೆ. ಸೊ ಇದಕ್ಕೆ ನಾವು ಇನ್ಪುಟ್ IGST ಅಕೌಂಟ್ ಡೆಬಿಟ್ ಹಾಕ್ತೀವಿ. ಇನ್ಪುಟ್ IGST ಅಕೌಂಟ್ ಡೆಬಿಟ್. ಸೊ ಇಲ್ಲಿ 3,50,000ಗೆ 18% ಅಂದರೆ 63,000 ಆಯಿತು ಟು ಬ್ಯಾಂಕ್ ಅಕೌಂಟ್. ಸೊ ಎರಡು ಸೇರಿ ಪೇಮೆಂಟ್ ಮಾಡಬೇಕಾಗುತ್ತೆ 4,13,000. ಓಕೆ, ನರೇಷನಲ್ಲಿ ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್. ನೆಕ್ಸ್ಟ್ ಒಂದು ನೋಡೋಣ. ಸೋಲ್ಡ್ ಗೂಡ್ಸ್ ಫಾರ್ ರುಪೀಸ್ 2 lakh ಉತ್ತರ ಪ್ರದೇಶ್. ಸೊ ಇಲ್ಲಿ ಉತ್ತರ ಪ್ರದೇಶ್ಗೆ 2 lakh ರೂಪೀಸಿದ್ದು ಗೂಡ್ಸ್ ಸೇಲ್ ಆಗಿದೆ. ಸೊ ಇಲ್ಲಿ ಒಂದು ಸೇಲ್ಸ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ಕೂಡ ಉತ್ತರ ಪ್ರದೇಶಿಗೆ ಸೇಲ್ ಆಗಿರೋದ್ರಿಂದ ಸುಮನ್ ಆಫ್ ಬಿಹಾರ್. ಸೊ ಇದು ಕೂಡ ಇಂಟರ್ಸ್ಟೇಟ್ ಸೇಲ್ ಆಯಿತು. ಸೊ ಇಲ್ಲಿ ಕೂಡ IGST ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಬರುತ್ತೆ, ಇನ್ನೊಂದು ಸೇಲ್ಸ್ ಅಕೌಂಟ್. ಸೊ ಇಲ್ಲಿ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆದಾಗ IGST ಅಕೌಂಟ್ ಕೂಡ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಇಟ್ಸ್ ಅ ಲಯಬಿಲಿಟಿ. ಓಕೆ, ಸೊ ಎಂಟ್ರಿ ನೋಡೋಣ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಇಲ್ಲಿ 4 lakh ಸೇಲ್ಸ್ ಇದೆ, ಅದ್ರ ಜೊತೆಗೆ 2 lakh ಸೇಲ್ಸ್ ಇದೆ, ಅದ್ರ ಜೊತೆಗೆ 18% ಆ್ಯಡ್ ಮಾಡಿದಾಗ ವಿಲ್ ಗೆಟ್ 2,36,000 ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ಟು ಸೇಲ್ಸ್ ಅಕೌಂಟ್ 2 lakh, ದೆನ್ ಟು ಔಟ್ಪುಟ್ IGST ಅಕೌಂಟ್. ಸೊ ಇಲ್ಲಿ 2 lakh ಮೇಲೆ 18% ಅಂದರೆ 36,000. ಸೊ ನರೇಷನಲ್ಲಿ ಬೀಯಿಂಗ್ ಗೂಡ್ಸ್ ಸೋಲ್ಡ್. ಸೊ ಇದು ಔಟ್ ಆಫ್ ಸ್ಟೇಟ್ ಸೇಲ್ ಆಗಿದೆ. ಸೊ ಅದಕ್ಕೆ ಇಲ್ಲಿ IGST ಅಪ್ಲಿಕೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಎಂಟ್ರಿ ನೋಡೋಣ. ಪಾಯಿಂಟ್ ನಂಬರ್ C. ಸೋಲ್ಡ್ ಗೂಡ್ಸ್ ಫಾರ್ 4 lakh ರೂಪೀಸ್ ಲೋಕಲಿ. ಸೊ ಲೋಕಲಿ ಅಂದರೆ ಇಲ್ಲಿ ವಿದಿನ್ ಸ್ಟೇಟ್ ಆಯಿತು. ಇಲ್ಲಿ CGST ಮತ್ತು SGST ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ 4 lakh ಪ್ಲಸ್ 18% GST 4,72,000 ಆಯಿತು. ಟು ಸೇಲ್ಸ್ ಅಕೌಂಟ್ 4 lakh. ಇಲ್ಲಿ ಔಟ್ಪುಟ್ CGST ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ 9% ಆಫ್ 4 lakh 36,000. ದೆನ್ ಔಟ್ಪುಟ್ SGST ಅಕೌಂಟ್. ಸೊ ಇಲ್ಲಿ ಕೂಡ 36,000 9% ಆಫ್ 4 lakh. ಸೊ ಇಲ್ಲಿ ನರೇಷನಲ್ಲಿ ಬೀಯಿಂಗ್ ಗೂಡ್ಸ್ ಸೋಲ್ಡ್. ಓಕೆ, ಸೊ ನೆಕ್ಸ್ಟ್ ಎಂಟ್ರಿ ನೋಡೋಣ. ಪಾಯಿಂಟ್ ನಂಬರ್ D. ಪೇಯ್ಡ್ ಇನ್ಶೂರೆನ್ಸ್ ಪ್ರೀಮಿಯಮ್ ರೂಪೀಸ್ 30,000. ಸೊ ಇಲ್ಲಿ ಒಂದು ಇನ್ಶೂರೆನ್ಸ್ ಪ್ರೀಮಿಯಮ್ ಅಕೌಂಟ್ ಬರುತ್ತೆ, ಇನ್ನೊಂದು ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಮೆಂಟ್ ಮಾಡಿದಾಗ ಇಲ್ಲಿ ಕೂಡ GST ಅಪ್ಲಿಕೇಬಲ್ ಆಗುತ್ತೆ, CGST ಮತ್ತು SGST. ಸೊ ಯಾವಾಗಲೂ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತೂ ಲೋಕಲಿಂದ ತುಂಬಿರ್ತೀವಿ. ಸೊ ಇಲ್ಲಿ 9% ಆಫ್ 30,000 ರೂಪೀಸ್ ಇಸ್ ಅಪ್ಲಿಕೇಬಲ್. ಸೊ ಎಂಟ್ರಿ ಪಾಸ್ ಮಾಡೋಣ. ಎಂಟ್ರಿ ನಂಬರ್ 4. ಇನ್ಶೂರೆನ್ಸ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್. ಇನ್ಶೂರೆನ್ಸ್ ಪ್ರೀಮಿಯಮ್ 30,000 ಇದೆ. ಸೊ ಇದಕ್ಕೆ 9% ಅಂದರೆ ಇಲ್ಲಿ ಇನ್ಪುಟ್ CGST 9% ಆಫ್ 30,000 2,700. ಇನ್ಪುಟ್ SGST ಅಕೌಂಟ್ ಡೆಬಿಟ್. ಸೊ ಇದು 9% ಆಫ್ 30,000 2,700. ಸೊ ಇಲ್ಲಿ ಡೆಬಿಟ್ ಆಯಿತು ಟು ಬ್ಯಾಂಕ್ ಅಕೌಂಟ್. ಸೊ ಪ್ರೀಮಿಯಮ್ ಪೇಮೆಂಟ್ ಮಾಡುವಾಗ ವಿತ್ GST ಪೇಮೆಂಟ್ ಮಾಡ್ತೀವಿ. ಸೊ ಟೋಟಲ್ 35,400. ಓಕೆ, ನರೇಷನಲ್ಲಿ ಬೀಯಿಂಗ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಇಸ್ ಅ ಲಾಸ್ಟ್ ಎಂಟ್ರಿ ನೋಡೋಣ. ಬಾಟ್ ಫರ್ನಿಚರ್ ಫಾರ್ ಆಫೀಸ್ ರೂಪೀಸ್ 50,000. ಸೊ ಇಲ್ಲಿ ಫರ್ನಿಚರ್ ಪರ್ಚೇಸ್ ಮಾಡಿದರೆ ಒಂದು ಫರ್ನಿಚರ್ ಅಕೌಂಟ್ ಬರುತ್ತೆ, ಇನ್ನೊಂದು
ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ಕೂಡ ನಾವು CGST ಮತ್ತು SGST ಆ್ಯಡ್ ಮಾಡ್ತೀವಿ. ಓಕೆ, ಸೊ ಎಂಟ್ರಿ ಪಾಸ್ ಮಾಡೋಣ. ಎಂಟ್ರಿ ನಂಬರ್ 5. ಸೊ ಫರ್ನಿಚರ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗುತ್ತೆ 50,000. ಸೊ ಇದ್ರ ಮೇಲೆ 9% CGST, that is input CGST account debit. So 9% of 50,000 comes to 4,500. Okay, so ಅದೇ ರೀತಿ ಇನ್ಪುಟ್ SGST ಅಕೌಂಟ್ ಇದು ಕೂಡ ಡೆಬಿಟ್ ಆಗುತ್ತೆ 4,500 ಟು ಬ್ಯಾಂಕ್ ಅಕೌಂಟ್. ಸೊ ಎಲ್ಲ ಸೇರಿ 59,000 ಆಗುತ್ತೆ. ಸೊ ಇಲ್ಲಿ ನರೇಷನಲ್ಲಿ ಬೀಯಿಂಗ್ ಫರ್ನಿಚರ್ ಬಾಟ್